ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮಹಾಯುತಿ ಭರ್ಜರಿಯಾಗಿರುವಂತಹ ಗೆಲುವನ್ನು ಸಾಧಿಸಿದೆ. ಈ ತರಹದ ದೊಡ್ಡ ಗೆಲುವನ್ನು ಸಾಧಿಸ್ತೀವಿ ಅಂತ ಮಹಾಯುತಿ ಅಲಯನ್ಸ್ನ ಮೂರೂ ಪಕ್ಷಗಳು ಕೂಡ ಅಂದುಕೊಂಡಿರಲಿಲ್ಲ. ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ದಾಖಲೆಯನ್ನು ಬರೆದಿದೆ. ಇಷ್ಟು ದೊಡ್ಡ ಗೆಲುವನ್ನು ಸಾಧಿಸಿದ ಮೇಲೆ ಮಹಾರಾಷ್ಟ್ರದಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟಗಳು ಕೂಡ ಆರಂಭ ಆಗಿದೆ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಗೊಂದಲವೂ ಕೂಡ ಸೃಷ್ಟಿಯಾಗಿದೆ. ಈಗ ಅಂತಿಮವಾಗಿ ಎಲ್ಲ ಗೊಂದಲಗಳಿಗೆ ತೆರೆ ಬಿದ್ದಿದ್ದು ಬಿಜೆಪಿಯ ಹೈಕಮಾಂಡ್ ಮಹಾಯುತಿಯ ಒಂದು ಅಲಯನ್ಸ್ನಿಂದಾಗಿ ಒಬ್ಬ ಅಂತಿಮವಾಗಿ ಅಚ್ಚರಿಯ ಸಿಎಂ ಹುದ್ದೆಯನ್ನು ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಗೆಳೆಯರೆ, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದಂತಹ ಮಹಾಯುತಿಯಿಂದ ಯಾರು ಸಿಎಂ ಆಗುತ್ತಾರೆ ಮತ್ತು ಮಹಾರಾಷ್ಟ್ರದಲ್ಲಿ ಆಗುತ್ತಾ ಇರುವಂತಹ ಬೆಳವಣಿಗೆಗಳು ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗೆಳೆಯರೆ, ಮಹಾರಾಷ್ಟ್ರದಲ್ಲಿ ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಅನ್ನೋದು ಕರ್ನಾಟಕದವರಿಗೂ ಕೂಡ ಕುತೂಹಲ. ಯಾಕೆ ಅಂದರೆ ಕನ್ನಡಿಗರ ಜೊತೆ ಮಹಾರಾಷ್ಟ್ರದ ಒಂದು ಸಂಬಂಧಗಳು ಕೂಡ ಚೆನ್ನಾಗಿವೆ. ಅದರ ಜೊತೆಗೆ ಬೆಳಗಾವಿ ಗಡಿ ವಿವಾದ, ಆಗಾಗ ಸ್ವಲ್ಪ ಈ ರೀತಿಯಾಗಿರುವಂತಹ ಗಲಾಟೆಗಳು ಎಲ್ಲವೂ ಕೂಡ ಉಂಟಾಗುತ್ತೆ. ಇದನ್ನು ಶಾಂತಿಯುತವಾಗಿ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಕನ್ನಡಿಗರು ಕಾಯ್ತಾ ಇದ್ದಾರೆ. ಹಾಗಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನುವಂತಹ ಕುತೂಹಲವೂ ಕೂಡ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಗಾದಿ ಕರ್ನಾಟಕದ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಅದು ಒಂದು ಕಡೆ ಇರಲಿ. ಈಗ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿರುವಂತಹ ಸನ್ನಿವೇಶ ಇದೆ ಅಂತ ಹೇಳ್ತೀನಿ. ಗೆಳೆಯರೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ 132 ಸ್ಥಾನವನ್ನು ಗೆಲ್ತು. ಅದರ ಜೊತೆಗೆ 5 ಜನ ಪಕ್ಷೇತರ ಅಭ್ಯರ್ಥಿಗಳು ಈಗ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಂದರೆ ಒಟ್ಟಾರೆಯಾಗಿ 137 ಜನ MLAಗಳ ಬೆಂಬಲ ಬಿಜೆಪಿಗಿದೆ. ಸೊ ಅಲ್ಲಿ 145 ಮ್ಯಾಜಿಕ್ ನಂಬರ್, ಅಂದರೆ ಸರ್ಕಾರವನ್ನು ರಚಿಸೋದಕ್ಕೆ ಬೇಕಾಗಿರೋದು 155 MLAಗಳು. ಈಗ ಬಿಜೆಪಿ ಅವರಿಗೆ ಕಡಿಮೆ ಅಂದರೆ 8 ಜನ MLAಗಳು ಮಾತ್ರ ಕಡಿಮೆ ಇದ್ದಾರೆ. ಯಾರಾದರೂ ಪಕ್ಷೇತರರು ಬಿಜೆಪಿಗೆ ಬೆಂಬಲವನ್ನು ಕೊಟ್ಟರೆ ಆರಾಮಾಗಿ ಅಲ್ಲಿ ಬಿಜೆಪಿ ಸರ್ಕಾರವನ್ನು ಏಕಾಂಗಿಯಾಗಿ ನಡೆಸಬಹುದು. ಮಿತ್ರ ಪಕ್ಷಗಳಾದಂತಹ ಶಿವಸೇನೆ ಮತ್ತು NCPಯ ಅಗತ್ಯ ಇರೋದಿಲ್ಲ. ಆದರೆ ಈ ಬಾರಿ ಬಿಜೆಪಿ ಆ ತರಹ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ಒಟ್ಟಿಗೆ ಚುನಾವಣೆಯನ್ನು ಎದುರಿಸಿದ್ದೇವೆ, ಒಟ್ಟಿಗೆ ದೊಡ್ಡ ಗೆಲುವನ್ನು ಸಾಧಿಸಿದ್ದೇವೆ. ಹಾಗಾಗಿ ಮೈತ್ರಿ ಧರ್ಮವನ್ನು ಪಾಲಿಸಲೇಬೇಕು ಅಂತ ಬಿಜೆಪಿ ಇದೆ. ಬಿಜೆಪಿ ಹೈಕಮಾಂಡ್ ಮೊದಲಿಗೆ ಯಾವ ರೀತಿಯಾಗಿ ತೀರ್ಮಾನ ಮಾಡಿತ್ತು ಅಂದರೆ ಬಿಹಾರ ಮಾಡೆಲನ್ನು ಅಲ್ಲಿ ತರೋದಕ್ಕೆ ತೀರ್ಮಾನ ಮಾಡಿತ್ತು. ಬಿಹಾರದಲ್ಲಿಯೂ ಕೂಡ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಅಲ್ಲಿ ನಿತೀಶ್ ಕುಮಾರ್ ಅವರನ್ನು CM ಮಾಡ್ತು. ಆದರೆ ಇಲ್ಲಿಯೂ ಕೂಡ ಅದೇ ತರಹ ಮಹಾರಾಷ್ಟ್ರದಲ್ಲಿಯೂ ಕೂಡ ಅದೇ ರೀತಿಯಾಗಿರುವಂತಹ ಮಾಡೆಲ್ ತರೋದಕ್ಕೆ ಹೊರಟಿದ್ರು. ಆದರೆ RSS ಅದಕ್ಕೆ ಬಿಡ್ತಾ ಇಲ್ಲ. ಯಾಕೆಂದರೆ ಇವತ್ತು NCP ಮತ್ತು ಶಿವಸೇನೆ ಮತ್ತು ಬಿಜೆಪಿಯ ಈ ಮಹಾಯುತಿ ಇದೆಯಲ್ಲ, ಇಷ್ಟು ದೊಡ್ಡ ಗೆಲುವನ್ನು ಸಾಧಿಸೋದಕ್ಕೆ RSSನ ಕೊಡುಗೆಯೂ ಕೂಡ ಅಷ್ಟೇ ದೊಡ್ಡದಾಗಿದೆ. ಹಾಗಾಗಿ RSS ಈಗ ಒತ್ತಡವನ್ನು ಬಿಜೆಪಿ ಹೈಕಮಾಂಡ್ ಮೇಲೆ ಹಾಕ್ತಾ ಇದೆ. ಇಲ್ಲ, CM ಆಗೋದಾದರೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಅವರೇ CM ಆಗಬೇಕು ಅನ್ನುವಂತಹ ಒತ್ತಡವನ್ನು ಹಾಕ್ತಾ ಇದೆ. ಅದರ ಜೊತೆಗೆ ಏಕನಾಥ್ ಶಿಂದೆ ಬಣದಿಂದಲೂ ಕೂಡ ಒತ್ತಡವು ಕೇಳಿ ಬರ್ತಾ ಇದೆ. ಏಕನಾಥ್ ಶಿಂದೆ ಅವರ ಮುಖವನ್ನು ನೋಡಿಕೊಂಡು ಈ ಬಾರಿ ಮಹಾಯುತಿಗೆ ಅಲ್ಲಿನ ಜನ ಓಟ್ ಹಾಕಿದ್ದಾರೆ ಅನ್ನೋದು ಏಕನಾಥ್ ಶಿಂದೆ ಬೆಂಬಲಿಗರ ಮಾತು. ಈಗ ಸುಮ್ಮನೆ ಇದ್ದಂತಹ ಅಜಿತ್ ದಾದಾ ಪವಾರ್ ಈಗ ಮತ್ತೊಂದು ರಾಗವನ್ನು ತೆಗೆದಿದ್ದಾರೆ. ಏನು ಆ ರಾಗ ಅಂದರೆ, ಒಂದು ವೇಳೆ ನೀವು ಏಕನಾಥ್ ಶಿಂದೆ ಅವರಿಗೆ CM ಮಾಡೋದೇ ಆದರೆ ನನಗೂ ಕೂಡ ಅವಕಾಶವನ್ನು ಮಾಡಿಕೊಡಿ, ನಮ್ಮ ಪಕ್ಷವೂ ಕೂಡ ಅಷ್ಟೇ ಸ್ಥಾನವನ್ನು ಗೆದ್ದುಕೊಟ್ಟಿದೆ, ಹಾಗಾಗಿ ನನಗೂ ಕೂಡ ಅವಕಾಶವನ್ನು ಮಾಡಿಕೊಡಿ. 2 ವರ್ಷ ಬಿಜೆಪಿಯವರು CM ಆಗಲಿ, 1.5 ವರ್ಷ ಏಕನಾಥ್ ಶಿಂದೆ ಅವರು, ಇನ್ನು 1.5 ವರ್ಷ ನಾನು CM ಆಗ್ತೀನಿ. ಒಂದು ವೇಳೆ ಅಧಿಕಾರ ಹಂಚಿಕೆಯ ಸೂತ್ರವನ್ನು ಮಾಡೋದಾದರೆ ನನಗೂ ಕೂಡ ಶೇರ್ ಬೇಕು ಅಂತ ಈಗ ಅಜಿತ್ ದಾದಾ ಪವಾರ್ ರಾಗ ತೆಗೆದಿದ್ದಾರೆ. ಇದೆಲ್ಲವೂ ಕೂಡ ಬಿಜೆಪಿಗೆ ಕಗ್ಗಂಟಾಗಿ ಪರಿಣಾಮ ಆಗಿದೆ. ಆದರೆ ಈಗ ಬಿಜೆಪಿಯ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿದೆ. ಆ ನಿರ್ಧಾರ ಏನು ಅನ್ನೋದು ಏಕನಾಥ್ ಶಿಂದೆ ಅವರು ಅವರ ಬೆಂಬಲಿಗರಿಗೆ ಮಾಡಿರುವಂತಹ ಮನವಿಯಿಂದ ಗೊತ್ತಾಗುತ್ತೆ. ಏಕನಾಥ್ ಶಿಂದೆ ಅವರು ಏನು ಮನವಿ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ನಂತರ ಹೇಳ್ತೀನಿ. ಬಿಜೆಪಿ ಈ ನಿರ್ಧಾರಕ್ಕೆ ಬರೋದಕ್ಕೂ ಕೂಡ ಪ್ರಬಲವಾದಂತಹ ಕಾರಣ ಇದೆ. ಯಾಕೆ ಅಂದರೆ ಈ ಒಂದು ನಿರ್ಧಾರದಿಂದಾಗಿ ಮಹಾರಾಷ್ಟ್ರದಲ್ಲಿ ಮತ್ತೆ ಬಿಜೆಪಿ ತನ್ನ ಅಸ್ತಿತ್ವವನ್ನು ದೊಡ್ಡ ಮಟ್ಟದಲ್ಲಿ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಹೌದು ಗೆಳೆಯರೆ,
ಈಗ BJP ಹೈಕಮಾಂಡ್ ಅಂತಿಮವಾಗಿ ಬಹುತೇಕವಾಗಿ ಮುಖ್ಯಮಂತ್ರಿಗೆ ಅಭ್ಯರ್ಥಿ ಅಂತ ಫೈನಲ್ ಮಾಡಲಾಗಿದೆ ಅಂತ ಮಾಹಿತಿ ಬರ್ತಾ ಇರುವಂತಹ ಹೆಸರು ದೇವೇಂದ್ರ ಫಡ್ನವೀಸ್ ಅವರು. ಹೌದು ಗೆಳೆಯರೆ, BJPಯಲ್ಲಿ ದೇವೇಂದ್ರ ಫಡ್ನವೀಸ್ ದೊಡ್ಡ ಮಟ್ಟದ ನಾಯಕ. ಇವತ್ತು ಮಹಾರಾಷ್ಟ್ರದಲ್ಲಿ 135 ಸೀಟುಗಳನ್ನು BJP ಗೆಲ್ಲಬೇಕಾದ್ರೆ ಅಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಪಾತ್ರ ಬಹಳ ದೊಡ್ಡದಿದೆ. ದೇವೇಂದ್ರ ಫಡ್ನವೀಸ್ ಅವರ ಮುಖವನ್ನು ನೋಡಿಕೊಂಡು ಮಹಾರಾಷ್ಟ್ರದ ಜನ ಅಲ್ಲಿ BJPಗೆ ಓಟನ್ನು ಹಾಕಿ 135 ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಜನರ ತೀರ್ಮಾನವನ್ನು ಇಲ್ಲಿ ಧಿಕ್ಕರಿಸೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಮೈತ್ರಿ ಧರ್ಮ ಅಂತ ಕೂತ್ಕೊಂಡು ಏಕನಾಥ್ ಶಿಂದೆ ಅವರಿಗೆ CM ಪಟ್ಟವನ್ನು ಕಟ್ಟಿಬಿಟ್ರೆ ಇಲ್ಲಿರುವಂತಹ BJP ಕಾರ್ಯಕರ್ತರು ಮತ್ತು BJP ಶಾಸಕರಿಗೆ ಬಹಳ ದೊಡ್ಡ ಅನ್ಯಾಯ ಮಾಡಿದ ಹಾಗಾಗತ್ತೆ. ಅದರ ಜೊತೆಗೆ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಹೇಳಿಬಿಟ್ಟಿದ್ರು, ಒಂದು ವೇಳೆ ನನ್ನನ್ನೇನಾದರೂ ಉಪಮುಖ್ಯಮಂತ್ರಿಯಾಗಿ ಮಾಡ್ತೀವಿ ಅಂದರೆ ನನಗೆ ಆ ಸ್ಥಾನ ಬೇಡವೇ ಬೇಡ, ನಾನು ಆ ಕ್ಯಾಬಿನೆಟನ್ನು ಸೇರೋದಿಲ್ಲ, ಸಾಮಾನ್ಯವಾಗಿ ನಾನು ಒಬ್ಬ MLA ಆಗಿ ಇರ್ತೀನಿ ಅಂತ ಈಗ ಆಲ್ರೆಡಿ ದೇವೇಂದ್ರ ಫಡ್ನವೀಸ್ ಅವರು BJP ನಾಯಕರಿಗೆ ಹೇಳಿಯಾಗಿತ್ತು. ಇನ್ನು ದೇವೇಂದ್ರ ಫಡ್ನವೀಸ್ ಅವರಿಗೆ ಬಹಳ ಅನ್ಯಾಯ ಆಗಿದ್ದು ಈ ಹಿಂದಿನ ಚುನಾವಣೆಯಲ್ಲಿ. ಯಾಕೆ ಅಂದರೆ ಈ ಹಿಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ದೇವೇಂದ್ರ ಫಡ್ನವೀಸ್ ಅವರೇ ಉಪಮುಖ್ಯಮಂತ್ರಿ ಆಗಬೇಕಾಗಿ ಬಂತು. ಆ ಒಂದು ಕಾರಣಕ್ಕಾಗಿ ಈ ಬಾರಿ ಆ ಒಂದು ಅವಕಾಶದಿಂದ ನಾನು ಹಿಂದೆ ಸರಿಯೋದೇ ಇಲ್ಲ. ಹಿಂದೆ ಸರಿಬೇಕಾ, ಮೈತ್ರಿ ಧರ್ಮ ಪಾಲಿಸಬೇಕಾ? ಹೌದು, ನಾನು ಪಾಲಿಸ್ತೀನಿ, ಆದರೆ ನನಗೆ ಕ್ಯಾಬಿನೆಟ್ನಲ್ಲಿ ಯಾವುದೇ ಸ್ಥಾನಮಾನ ಬೇಡ ಅಂತ ದೇವೇಂದ್ರ ಫಡ್ನವೀಸ್ ಅವರು ಹೇಳಿದ್ದಾರೆ. ದೇವೇಂದ್ರ ಫಡ್ನವೀಸ್ ಅವರು ಈ ತರಹ ಹೇಳಿದ ನಂತರವೂ ಕೂಡ ಏಕನಾಥ್ ಶಿಂದೆ ಅವರಿಗೆ ಪಟ್ಟವನ್ನು ಕಟ್ಟಿದ್ರೆ ಅಲ್ಲಿ BJP ಕಾರ್ಯಕರ್ತರಿಗೆ ಮಾಡಿದಂತಹ ಅನ್ಯಾಯ ಆಗತ್ತೆ ಅಂತ ಈಗ BJP ಹೈಕಮಾಂಡ್ ತೀರ್ಮಾನಿಸಿದೆ. ಆ ಏಕನಾಥ್ ಶಿಂದೆ ಅವರನ್ನೇ ಬಹುತೇಕವಾಗಿ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ಬಹಳ ದೊಡ್ಡ ಪ್ಲಾನ್ ಕೂಡ ನಡೀತಾ ಇದೆ. ಇವತ್ತು ಸಂಜೆ ಅಧಿಕೃತವಾಗಿ ಅನೌನ್ಸ್ ಕೂಡ ಆಗತ್ತೆ. ಈಗ ಏಕನಾಥ್ ಶಿಂದೆ ಅವರು ಮಾಡಿರುವಂತಹ ಟ್ವೀಟ್ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ. ಏಕನಾಥ್ ಶಿಂದೆ ಅವರು ತಮ್ಮ ಅಭಿಮಾನಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಏನು ಮನವಿಯನ್ನು ಮಾಡಿದ್ದಾರೆ ಅಂದರೆ, ಮುಂದೆ ನಾವು ಈ ಮಹಾಯುತಿಯ ಜೊತೆ ದೊಡ್ಡದಾಗಿರುವಂತಹ ಫ್ಯೂಚರ್ ಇದೆ, ದೊಡ್ಡದಾಗಿರುವಂತಹ ಭವಿಷ್ಯವೂ ಕೂಡ ಇದೆ. ಹಾಗಾಗಿ ಈ ಬಾರಿ ನೀವು ಸ್ವಲ್ಪ ಸಂಯಮದಿಂದ ಇರಿ. ಯಾವುದೇ ರೀತಿಯಾಗಿರುವಂತಹ ಹೋರಾಟ ಅಥವಾ ಇನ್ನೇನೋ ಮಾಡೋದು ಅದು ಯಾವುದನ್ನು ಕೂಡ ಮಾಡಬೇಡಿ. ನಮ್ಮ ಒಂದು ಮೈತ್ರಿಯಲ್ಲಿ ಏನು ಹೈಕಮಾಂಡ್ ಇದೆಯಲ್ಲ, ಆ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಅಂತಿಮ ನಿರ್ಧಾರಕ್ಕೆ ನಾವು ಬದ್ಧರಾಗೋಣ. ಯಾರೂ ಕೂಡ ಸಂಯಮವನ್ನು ಕಳೆದುಕೊಳ್ಳಬೇಡಿ ಅಂತ ಅವರು ಈಗ ತಮ್ಮ ಬೆಂಬಲಿಗರಿಗೆ ಮನವಿ ಮಾಡಿದ್ದಾರೆ. ಅವರು ಈಗ ಮನವಿ ಮಾಡಿದ್ದಾರೆ ಅಂದರೆ ಬಹುತೇಕವಾಗಿ ಅಲ್ಲಿ ದೇವೇಂದ್ರ ಫಡ್ನವೀಸ್ ಅವರೇ CM ಆಗಿ ಆಯ್ಕೆ ಆಗಿದ್ದಾರೆ ಅಂತ ಅರ್ಥ. ಇನ್ನು ಒಂದು ಮಾಹಿತಿಯ ಪ್ರಕಾರ ದೇವೇಂದ್ರ ಫಡ್ನವೀಸ್ ಅವರನ್ನು CM ಮಾಡೋದಕ್ಕೆ ಏಕನಾಥ್ ಶಿಂದೆ ಅವರಿಗೆ BJP ಹೈಕಮಾಂಡ್ ದೊಡ್ಡದಾಗಿರುವಂತಹ ಆಫರ್ ಕೊಟ್ಟಿದೆಯಂತೆ. ಏನು ಆ ಆಫರ್ ಅಂದರೆ, ಏಕನಾಥ್ ಶಿಂದೆ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕರೆಸಿಕೊಳ್ಳೋದು, ಅವರ ಮಗನನ್ನು ಇಲ್ಲಿ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡುವಂತಹ ಆಫರ್ ಕೂಡ ಕೊಟ್ಟಿದೆಯಂತೆ. ದೇವೇಂದ್ರ ಫಡ್ನವೀಸ್ ಅವರು ಅವರನ್ನು ನಾವು ಮುಖ್ಯಮಂತ್ರಿಯಾಗಿ ಮಾಡ್ತೀವಿ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಏಕನಾಥ್ ಶಿಂದೆ ಅವರಿಗೆ BJP ಈಗ ಆಫರ್ ಮಾಡಿದೆ. ಏಕನಾಥ್ ಶಿಂದೆ ಅವರು ಈ ಆಫರ್ ಒಪ್ಪಿಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇದರಲ್ಲಿ ಗೆಳೆಯರೆ, ಏಕನಾಥ್ ಶಿಂದೆ ಅವರು ಸೈಲೆಂಟ್ ಆಗೋದಕ್ಕೂ ಕೂಡ ಒಂದು ಕಾರಣ ಇದೆ. ಯಾಕೆ ಅಂದರೆ ಅಜಿತ್ ಪವಾರ್ ಅವರು ಕೂಡ ನನಗೂ ಕೂಡ ಶೇರ್ ಬೇಕು, ನಾನು 1.5 ವರ್ಷ CM ಆಗ್ತೀನಿ ಅಂತ ಯಾವಾಗ ರಾಗ ಎಳೆದ್ರು ಆಗ ಏಕನಾಥ್ ಶಿಂದೆ ಅವರು ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿಯೂ ಕೂಡ ಇದೇ ತರಹ ಆಗಿತ್ತು. ಯಾವಾಗ ಏಕನಾಥ್ ಶಿಂದೆ ಅವರು ಪಕ್ಷವನ್ನು ಒಡೆದು 40 ಜನ ಶಾಸಕರನ್ನು ಕರೆದುಕೊಂಡು BJPಯ ಜೊತೆ ಮೈತ್ರಿ ಮಾಡೋದಕ್ಕೆ ಬಂದ್ರಲ್ಲ, ಆ ಸಮಯದಲ್ಲಿ ದೇವೇಂದ್ರ ಫಡ್ನವೀಸ್ ಅವರೇ ಒಂದು ಹೆಜ್ಜೆ ಹಿಂದೆಯನ್ನು ಸರಿದು ನೀವೇ ಮುಖ್ಯಮಂತ್ರಿಯಾಗಿ ಅಂತ ಹೇಳಿದರು. ಸೊ ಈಗ ದೇವೇಂದ್ರ ಫಡ್ನವೀಸ್ ಅವರಿಗೆ ಮುಖ್ಯಮಂತ್ರಿಯಾಗುವಂತಹ ಅವಕಾಶ ಬಂದಿದೆ. ಈ ಸಮಯದಲ್ಲಿ ನಾನು ಅಡ್ಡ ನಿಲ್ಲೋದು ಬೇಡ ಅನ್ನೋದು ಏಕನಾಥ್ ಶಿಂದೆ ಅವರ ಒಂದು ಮನಸ್ಥಿತಿ ಇದ್ರೂ ಕೂಡ ಇರಬಹುದು. ಇದು ಗೆಳೆಯರೆ ಮಹಾರಾಷ್ಟ್ರ CM ವಿಚಾರದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮಹಾರಾಷ್ಟ್ರದ ಮುಂದಿನ CM ಯಾರಾಗಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.